ಹಲೋ, ನಮಸ್ಕಾರ. ಇವತ್ತು ಬಂದು ಡೇ 9. ಈಗ ನಾವು ಕೊಚ್ಚಿ ಜಿಲ್ಲೆಯಿಂದ ನಾವು ಇಡುಕ್ಕಿ ಜಿಲ್ಲೆಗೆ ಹೋಗ್ತಾ ಇದ್ದೀವಿ. ಇದೊಂದು 90 ಕಿಲೋಮೀಟ್ರ್ ಇದೆ. ಇವಾಗ ನಾಷ್ಟ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಮುಂದೆ ಊಟಲ್ಲಿಂದ ಲೆಫ್ಟಿಗೆ ತಗೊಳ್ಬೇಕು. ಒಂದು 2 ಕಿಲೋಮೀಟ್ರ್ ಇದೆ, ಅದನ್ನ ನಡ್ಕೊಂಡು ಹೋಗೋಣ ಅಂತ. ಎಲ್ಲ ಗಾಡಿಗಳಿಗೆ ಲೋಡ್ ಮಾಡ್ತಾ ಇದ್ದೆ. ಇದು ಫುಲ್ಲು ಸಿಟಿ ಆಯಿತಾ. ಸಿಟಿ ಬಿಟ್ಟು ಹೋಗ್ಬೇಕಂದ್ರೆ ಇನ್ನೊಂದು 10 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು. ಬಾಬಾ ಇಲ್ಲಿಗೆ ನಡೆದು ಫುಲ್ ಸುಸ್ತಾಗ್ಬಿಡ್ತು. ಹೆಂಗಿದ್ರೆ ಒಂದು 4 ಕಿಲೋಮೀಟ್ರ್ ಮುಂದೆ ಬಂದಾಯಿತು. ಇನ್ನು ಅಲ್ಲಿ ಹೋಗ್ಬಿಟ್ಟು ಬಸ್ ಸಿಗುತ್ತೆ ನೋಡ. ಬಸ್ ಸಿಕ್ಕಿದ್ರೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲೇ ನಿಲ್ಲಿಸ್ಕೊಂಡು ಹೋಗೋಣ ಅಂತ. ಇಲ್ಲಿ ಯಾರು ಕೂಡ ಸ್ಟಾಪ್ ಮಾಡಲ್ಲ, ಕೈ ತೋರಿಸಲು ಸ್ಟಾಪ್ ಮಾಡಲ್ಲ. ನಾನು ಬಸ್ಸಲ್ಲಿ ಹತ್ತು ಬಂದೆ. ಅವನು ಯಾವ ಮೂಲೆ ಕರ್ಕೊಂಡು ಬಿಟ್ಟಿದ್ದಾನೆ. ಇದು ಯಾವ ಏರಿಯಾ ಅಂತಲೇ ಗೊತ್ತಿಲ್ಲ. ಇನ್ನು ಪುನಃ ಇಲ್ಲಿಂದ ಮ್ಯಾಪ್ ಹಾಕೊಂಡು ನಡ್ಕೊಂಡು ಹೋಗ್ತೀಯ. ഇതാരുടെ പേര്? റോജി 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 വർഗീസ്. റോജി വർഗീസ്. എവിടെ സ്ഥലം? സ്ഥലത്ത് തന്നെ എവിടെ വീട്? ഇപ്പോൾ 8 ജില്ലയായി. ಥ್ಯಾಂಕ್ ಯು ಸೋ ಮಚ್. ಒಂದು ಸ್ಟಾಪ್ ಮಾಡಿದ್ರು. ಇಲ್ಲೊಂದು ಫ್ರೂಟ್ಸ್ ಅಂಗಡಿ ಇತ್ತು. ಫ್ರೂಟ್ಸ್ ಅಂಗಡಿಯಿಂದ ಒಂದು 20 ರೂಪಾಯಿಗೆ 2 ಆರೆಂಜ್ ಕೊಟ್ಟರು. ಹಂಗೆ ಮುಂದಕ್ಕೆ ಹೋಗೋಣ. ನಮಗೆ ಡೈರೆಕ್ಟ್ ಇರುವಂಥ ಗಾಡಿ ಯಾವ ಸಿಗ್ತಿಲ್ಲ. ಸಣ್ಣ ಒಂದು 2 ಕಿಲೋಮೀಟ್ರು 3 ಕಿಲೋಮೀಟ್ರ್ ಹಂಗೆ ಸಿಗ್ತಾಯಿದೆ ಗಾಡಿ. ಹಿಂಗೆ ಮುಂದೆ ಹೋಗ್ತಿರುವಾಗ ಒಂದು ಬ್ರೋ ಬಂದ್ಬಿಟ್ಟು ಮುಂದೆ ಸ್ಟಾಪ್ ಮಾಡಿಬಿಟ್ಟು ಬರ್ತೀರಾ ಅಂತ ಕೇಳಿದ್ರು. ಹಂಗೀಗ ಅವ್ರ ಗಾಡೀಲಿ ಹೋಗ್ತಾ ಇದ್ದೀನಿ. ಇವಾಗ ಅವ್ರ ಗಾಡೀಲಿ ಪೆಟ್ರೋಲ್ ಇಲ್ಲ ಅಂತೆ. ಹಾಗೆ ಪೆಟ್ರೋಲ್ ತುಂಬಿಸ್ಕೊಂಡು ಈಗ ಮುಂದೆ ಹೋಗ್ತಾ ಇದ್ವಿ. ಸ್ವಲ್ಪ ಮುಂದೆ ಹೋದ್ಮೇಲೆ ಇಡುಕ್ಕಿ ಹೋಗುವಂಥ ದಾರಿಯಲ್ಲಿ ನಿಲ್ಲಿಸ್ಬಿಟ್ಟು ಇದೇ ದಾರಿ ಮುಂದೆ ಹೋಗಿ ಅಂದ್ಬಿಟ್ಟು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಈಗ ನಾವು ಮುಂದೆ ಹೋಗ್ತಾ ಇದ್ವಿ. ಅವಾಗ ಆಲ್ಬಿನ್ ಎಂಬವರು ನಮಗೆ ಇಲ್ಲಿ ತನಕ ಬಿಟ್ಕೊಟ್ರು. ಇವಾಗ ಇದು ಇಡುಕ್ಕಿ ರೋಡು. ಇನ್ನೆಲ್ಲಿಂದ ಮುಂದೆ ಬಿಟ್ಟು ಯಾವ್ದಾರ ಗಾಡಿ ಸಿಗುತ್ತಾ ನೋಡಬೇಕು. ಅಲ್ಲೊಬ್ಬ ನೀರೊಳಗೆ ಮುಳುಗಿ ನಿಂತಿದ್ದಾನೆ. ಫುಲ್ ಕೂಲಿಂಗ್ ಮಾಡ್ತಾನೆ. ಅಲ್ಲಿ ಬಂದುಬಿಟ್ಟು ಮರ ಕಡಿತಿದ್ದಾರೆ. ಅದಕ್ಕೆ ಬ್ಯಾಗ್ ಈ ಕಡೆ ಬರೋಕ್ಕೆ ಹೇಳಿದ್ರೆ ಪ್ಲೇಸ್ ನೋಡಿ. ಇನ್ನೂ ಹೋಗ್ತಾ ಇದ್ದೆ ಸೂಪರಾಗಿರುತ್ತೆ. ನನಗೆ ಟಯರ್ಡ್ ಆಗ್ಬಿಟ್ಟು ಮಾತಾಡೋಕ್ಕೇನು ಆಯ್ತಿಲ್ಲ. ಬ್ಲಾಗನ್ನು ಮಾಡೋಕ್ಕೆ ಹೋಗಿ ಮೊಬೈಲ್ ತೆಗಿಯೋಕ್ಕೇ ಒಂಥರ ಆಗ್ಬಿಡ್ತದೆ. ಥ್ಯಾಂಕ್ ಯು ಸೋ ಮಚ್. ഇട്ടോ എന്താ പേരിടണ്ടേ? ಊಟ ಮಾಡ್ಕೊಂಡು ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನಿಲ್ಲಿಂದ 46 ಕಿಲೋಮೀಟ್ರ್ ಇದೆ. ನೋಡುವ ಯಾರಾದ್ರು ಗಾಡಿ ಸಿಗುತ್ತಾ ಅಂತ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮುಂದುಗಡೆ ಬಂದುಬಿಟ್ಟು ಚೆಕಿಂಗ್ ಮಾಡ್ತಾರಂತೆ. ಅದಕ್ಕೆ ಬೈಕವರು ಯಾರು ಕೂಡ ಸ್ಟಾಪ್ ಮಾಡ್ತಿಲ್ಲ. ಕೈ ತೋರಿಸಿ ಏನು ಅನಿಸ್ತಾ ಇಲ್ಲ. ಅಲ್ಲಿಂದ ಬ್ರಣ್ಣ ಹೇಳಿದ್ರು ಅಲ್ಲಿ ಚೆಕಿಂಗ್ ಮಾಡ್ತಾರೆ. ಅದಕ್ಕೆ ನಿಲ್ಸೋಕ್ಕಾಗಲ್ಲಪ್ಪ ಅಂದ್ರೆ ಅವರು ಯಾವುದೊಂದು ಸಾಂಗ್ ಹೇಳ್ತಾರಲ್ಲ, ತಗಲಾಕೊಂಬಿಟ್ಟೆ ಅಂತ ಹಂಗೆ ಆಗ್ಬಿಡ್ತೀಗ. ಯಾವುದೋ ಒಂದು ಕಾಡೇರಿಗೆ ಬಂದುಬಿಟ್ಟು ಈಗ ಗಾಡಿ ಬೇರೆ ಇಲ್ಲ. ಈಗ ಲಾರಿ ಬರೋದು ಕಮ್ಮಿ. ಯಾವುದೊಂದು ಹಳ್ಳಿ ರೋಡ್ ಥರ ಇದೆ. ಅಯ್ಯೋ ಆಯ್ತಿಲ್ಲ ಬಸ್. ಒಳ್ಳೊಂದು ಎಕ್ಸ್ಪೀರಿಯನ್ಸ್ ಮಾತ್ರ. ನೋಡ ಸಿಕ್ಕಿದ್ರೆ ಪುಣ್ಯ, ಇಲ್ಲ ಅಂದರೆ ನಡ್ಕೊಂಡು ಹೋಗ್ಬೇಕದು ಇಡುಕಿಗೆ. ಈಗ ನಡ್ಕೊಂಡು ಈಗ ಟೌನಿಗೆ ಬಂದಾಯ್ತು. ಇವಾಗ ಇಲ್ಲಿಂದ ಒಂದೇ ಆಪ್ಷನು. ಈಗ ಇಡುಕಿಗೆ ಇಲ್ಲಿಂದ ಬಸ್ ಹತ್ಬಿಟ್ಟು ಹೋಗ್ಬೇಕು. ಅವಾಗ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಸ್ ಬರುತ್ತೆ ಅಂತೆ. ಹಂಗೆ ನಾವೀಗ ಫೈನಲ್ ಬಂದುಬಿಟ್ಟು ಇಡುಕ್ಕಿ ಟೌನಿಗೆ ಬಂದು ರೀಚ್ ಆಯಿತು. ಇಲ್ಲಿ ಬಂದುಬಿಟ್ಟು ಒಂದು ಸರ್ಪ್ರೈಸ್ ಆಗಿಬಿಡ್ತು. ನಾನು ಇಡುಕ್ಕಿ ಟೌನ್ ಅಂದರೆ ಸುಮಾರು ದೊಡ್ಡದಿತ್ತು ಅಂತ ಅಂದ್ಕೊಂಡೆ. ಇಲ್ಲಿ ಬಂದು ನೋಡಿದಾಗ ಸಣ್ಣ ಟೌನ್ ಇದು.
ಮತ್ತು ಇಲ್ಲಿ ಬಂದುಬಿಟ್ಟು ಇನ್ನು ನೈಟಲ್ಲಿ ಏನು ನೋಡೋಕ್ಕಾಗಲ್ಲ. ಆಗ ನಾವು ರಿಟರ್ನು ಇನ್ನೊಂದು ಟೌನ್ ಇದೆ ಚೆರುದೋಣಿ ಅಂತ, ಅಲ್ಲಿ ಬಂದು ಇಳಿದ್ಬಿಟ್ಟು ಇವಾಗ ಸ್ಟೇ ಎಲ್ಲಿ ಸಿಗುತ್ತೆ ಅಂತ ಹುಡ್ತಾ ಇದ್ದೀನಿ. ಆವಾಗ ಗೈಸ್ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಬಂದಾಗ ಇಲ್ಲಿ ಎಲ್ಲೋ ಮಾಡಲ್ಲಂತೆ, ನಮಗಿಲ್ಲಿ ಬರೋದಕ್ಕೆ ನೋಡುವಂತೆ. ಥ್ಯಾಂಕ್ ಯು ಸರ್. ಆವಾಗ ನಮಗೆ ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಅಲೋ ಮಾಡಿಲ್ಲ ಅಂತ ನಾನು ಪೊಲೀಸ್ ಸ್ಟೇಷನ್ ಹತ್ರ ಬಂದೆ, ಇಲ್ಲೆಲ್ಲಾದರೂ ಸ್ಟೇ ಸಿಗುತ್ತಾ ಅಂತ. ಅವಾಗ ಅಲ್ಲಿ ಬಂದು ಕೇಳಿದಾಗ ಪೊಲೀಸರು ಹೇಳಿದ್ರು ಅಲ್ಲಿ ಮುಂದೆ ಹೋಗ್ಬಿಟ್ಟು ಕ್ಯಾಂಪ್ ಮಾಡು, ಅಲ್ಲಿ ಪ್ಲೇಸ್ ಇದೆ ಅಂದರು. ಮತ್ತು ನಾವು ಮುಂದೆ ಹೋಗ್ಬಿಟ್ಟಲ್ಲಿ ಪ್ಲೇಸ್ ನೋಡ್ತಾ ಇದ್ದಾಗ ಒಬ್ಬರು ಪೊಲೀಸರು ಬಂದುಬಿಟ್ಟು ಹೇಳಿದ್ರು ಇಲ್ಲಿ ಸ್ಟೇ ಮಾಡೋಕ್ಕಾಗಲ್ಲ. ಸೀನಿಯರ್ ಆಫೀಸರ್ನೆಲ್ಲ ಫೋನ್ ಮಾಡಿ ಕೇಳಿಬಿಟ್ಟು ಇಲ್ಲಿ ಸ್ಟೇ ಮಾಡೋಕ್ಕಾಗಲ್ಲ ಅಂದರು ಅವರು. ಫಸ್ಟ್ ಇಬ್ಬರು ಹೇಳಿದ್ರು ಅಲ್ಲಿ ಸ್ಟೇ ಮಾಡ್ಬೋದು ಅಂತ, ಇವ್ರು ಹೇಳ್ತಿದ್ದಲ್ಲಿ ಸ್ಟೇ ಮಾಡೋಕ್ಕಾಗಲ್ಲ ಅಂತ. ಫಸ್ಟ್ ಒಂದು 2 ಪೊಲೀಸ್ ಹೇಳಿದ್ರು ಅಲ್ಲಿ ಬಂದುಬಿಟ್ಟು ಟೆಂಟ್ ಹಾಕು, ಏನು ತೊಂದರೆ ಇಲ್ಲ ಅಂದರು. ಅಲ್ಲಿ ಹೋದಾಗ ಇನ್ನೊಬ್ರು ಹೇಳಿದ್ರು ಆಗಲ್ಲ, ಇಲ್ಲ ಆಗಲ್ಲ ಅಂತ. ಏನಾರ ನೋಡಿಯಲ್ಲ, ಬನ್ನಿ ಬೇರೆಲ್ಲಾದ್ರೂ ನೋಡೋಣ. ಪೊಲೀಸರೇ ಒಪ್ಪಲಿಲ್ಲ ಅಂದರೆ ಇನ್ನೇನು ಮಾಡಲಿ. ನಾನು ಫಸ್ಟ್ ಟೈಮು ಇದುವರೆಗೆ ನಾನು ಕರ್ನಾಟಕ ಟ್ರಾವೆಲ್ ಮಾಡಿ, ನನಗೆಲ್ಲೂ ಕೂಡ ಈ ಥರ ಕರ್ನಾಟಕ ಟ್ರಾವೆಲ್ ಮಾಡಿ ನಾನೆಲ್ಲೂ ಪೊಲೀಸ್ ಸ್ಟೇಷನ್ ಕೇಳಿಲ್ಲ. ಇದು ಫಸ್ಟ್ ಎಕ್ಸ್ಪೀರಿಯನ್ಸು. ಇವರೆಲ್ಲ ಮಾಡಿಲ್ಲ ಅಂದರೆ ಇನ್ನೇನು ಮಾಡಿ. ಗೈಸಾಗ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ, ಅಯ್ಯಪ್ಪ ದೇವಸ್ಥಾನಕ್ಕೆ. ಇಲ್ಲಿ ಬಂದುಬಿಟ್ಟು ಕೇಳುವ ಅಲ್ಲಿ ಸ್ಪೇಸ್ ಇದ್ದರೆ ಕೊಡ್ತಾರೆ. ನಡೆದು ಸುಸ್ತಾಗ್ಬಿಡ್ತು. ಇಲ್ಲೂ ಕೊಟ್ಟಿಲ್ಲ ಅಂದರೆ ನಮ್ಮದು ರೂಮ್ ತೆಗಿಯೋದೇ ಗತಿ. ಆವಾಗ ಇಲ್ಲಿ ದೇವಸ್ಥಾನದಲ್ಲಿ ಬಂದಾಗ ಅಲ್ಲಿ ಮೇಲೆ ಜಾಗನೇ ಇಲ್ಲ. ಆವಾಗ ಅಲ್ಲಿ ದೇವ್ರ ಪೂಜೆ ಮಾಡುವಂಥ ಭಟ್ರು ಹೇಳಿದ್ರು, ಅದು ತುಂಬ ಚೆನ್ನಾಗಿ ಮಾತಾಡಿದ್ರು. ಅಲ್ಲಿ ಮುಂದೆ ಸ್ಕೂಲ್ ಇದೆ ಅಂತೆ ಮತ್ತು ಚರ್ಚ್ ಇದೆ ಅಂತೆ, ಯಾವುದರೊಂದು ನೋಡ್ಕೊಂಬೋಣ. ನಮಗೆ ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲಿ ಮೇಲೆ ಸ್ಪೇಸ್ ಇಲ್ಲ, ನೋಡಿದಾನೆ ಒಂಚೂರು ಕಾಲಿಡಕ್ಕೆ ಜಾಗ ಇಲ್ಲ, ಅಲ್ಲಿ ಫುಲ್ ದೇವಸ್ಥಾನದ ಇರೋದು. ಹಂಗೆ ಅಲ್ಲಿ ಮುಂದೆ ಹೋಗ್ತಿರುವಾಗ ಒಬ್ಬರು ಬ್ರೋ ಸಿಕ್ತರು. ಅವ್ರು ಹಂಗೆ ನಮ್ಮನ್ನ ಕರ್ಕೊಂಡು ಈಗ ಸ್ಕೂಲ್ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ಸ್ಕೂಲ್ ಹೋದ್ ನೋಡಿದಾಗ ಯಪ್ಪ ಏನೋ ದೆವ್ವದ ಏರಿಯಾ ಇರ್ತಲ್ಲ ಆ ಥರ ಇತ್ತು. ಅಲ್ಲಿ ನನಗೇನು ತೊಂದರೆ ಇತ್ತಿಲ್ಲ, ಅಲ್ಲಿ ಸ್ಟೇ ಮಾಡೋಕ್ಕೆ ನಾನು ರೆಡಿ ಇದ್ದೆ. ಆವಾಗ ನಮ್ಮನ್ನ ಒಬ್ಬರು ಬೈಕಲ್ಲಿ ಕರ್ಕೊಂಬಂದ್ರೆ ಎಲ್ಲ ಬ್ರೋ ಅಂತ, ಅವ್ರ ನಂಬರ್ ಕೊಟ್ಟಿದ್ದರು. ಹಂಗೆ ಅವರು ನನಗೆ ಕಾಲ್ ಮಾಡಿದ್ರು, ಎಲ್ಲಿದ್ದೀರ ಬ್ರೋ ನೀ ಅಂತ ಕೇಳ್ಬಿಟ್ಟು. ಆವಾಗ ನಾನು ಹೇಳಿದೆ ಈ ಥರ ಸ್ಕೂಲ್ ಹತ್ರ ಬಂದೇನಂದರು. ಅವಾಗ ಹೇಳಿದ್ರು ಅಲ್ಲೆಲ್ಲ ಸ್ಟೇ ಮಾಡಿಬಿಡಿ ಬ್ರೋ, ತುಂಬ ಡೇಂಜರ್ ಪ್ಲೇಸು. ನಮ್ಮ ಹುಡುಗರು ಅಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತವ್ರೆ. ಹಾಗೆ ನಾನೀಗ ಮೆಡಿಕಲ್ ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ. ಗೈಸ್ ಇವಾಗ ಸ್ಕೂಲಿಂದ ಬಂದಿದ್ವಿ. ಅವನದಲ್ಲಿ ಸ್ಕೂಲಲ್ಲಿ ಮಲಗಬೇಡ, ಅಲ್ಲಿ ತುಂಬ ಡೇಂಜರ್ ಪ್ಲೇಸ್, ಮತ್ತು ಅಲ್ಲಿ ಮಲಗಬೇಡ ಅಂದರು ಅವನು. ನನಗೆ ಯಾಕಂದ್ರೆ ಗೊತ್ತಿಲ್ಲ. ನಾನಲ್ಲಿ ಇದು ಟೆಂಟ್ ಹಾಕೋಣ ಅಂತ ಬ್ಯಾಗ್ ಇಳಿಸಿದ್ದು, ಅಂದರೆ ಬೇಡ ಅಂದವನು. ಇನ್ನೊಲ್ಲಿ ಕಾಣ್ತಿದೆಯಲ್ಲ, ಒಂದು ಹೋದ್ರೆ ಕಾಣ್ತಿದೆಯಲ್ಲ, ಅದು ಮೆಡಿಕಲ್ ಕಾಲೇಜು. ಇವಾಗ ಅಲ್ಲಿಗೆ ಹೋಗ್ಬೇಕು, ಸುಮಾರು ನಡಿಬೇಕು ಇಲ್ಲಿಂದ. ಅಬ್ಬಾ ಇನ್ನೊಂದು 2-2.5 ಕಿಲೋಮೀಟರ್ ನಡಿಬೇಕು ಕಾಣ್ತದೆ. ಹೋಗಿ ನೋಡೋಣ. ನಮಗೆ ಇಷ್ಟು ದಿನ ಟ್ರಾವೆಲ್ ಮಾಡಿ ಇದೊಂದು ಅನುಭವ ಅಂದರೆ ಬೇರೆ ಥರ ಆಗಿದೆ ನನಗೆ. ಇವಾಗ ದುಡ್ಡಿದ್ದರೆ ದುನಿಯಾ ಅಂತ ಹಂಗೆ ಆಗ್ಬಿಡ್ತು ಈಗ. ದುಡ್ಡಿಲ್ಲ ಅಂದರೆ ನಾಯಿ ಪಾಡು. ಅಯ್ಯೋ ಸ್ವಾಮಿ. ಅವಾಗ ಗೈಸ್ ಇಲ್ಲಿ ಬಂದುಬಿಟ್ಟು ನೋಡುವಾಗ ಫೋನ್ ತೆಗಿತಾನೆ ಇಲ್ಲ. ಏನು ಮಾಡೋಕ್ಕಾಗಲ್ಲೇನೋ. ಅದಕ್ಕೆ ಕೇಳಿದ್ರೆ ಯಾರನ್ನ ನಂಬಾರ್ದು ಅಂತ. ನಾನು ಸುಮ್ಮನೆ ಟ್ರಾವೆಲ್ ಮಾಡ್ತಾಯಿದ್ದೆ, ಒಬ್ಬರದ್ದು ಮಾತು ಕಲ್ಬಿಟ್ಟು ಇಲ್ಲಿ ಬಂದುಬಿಟ್ಟು ನೋಡುವಾಗ ಏನು ಮಾಡೋಕ್ಕಾಗಲ್ಲ. ಇಲ್ಲೊಂದು ಬಸ್ ಸ್ಟಾಪ್ ಥರ ಇದೆ, ಇಲ್ಲಿ ಬಂದು ಟೆಂಟ್ ಆಗಿದ್ದೀನಿ. ಯಾರು ಬಂದು ಬರಲ್ಲ, ಏನು ತೊಂದರೆ ಇಲ್ಲ. ಪೊಲೀಸರು ಬಂದರೆ ಏನು ತೊಂದರೆ ಇಲ್ಲ. ಆವಾಗ ಇಲ್ಲಿ ಟೆಂಟ್ ಆಗಿದ್ದೀನಿ ಗೈಸ್. ಆಗ ಇವತ್ತಿನ ನೋಡಿ ಇಷ್ಟೇ. ಇನ್ನು ನಾಳೆ ಬಂದುಬಿಟ್ಟು ನಮಗೆ ಇടുക്കിಯಲ್ಲಿ ಯಾವುದೆಲ್ಲ ಪ್ಲೇಸಿಂದ ನೋಡಿಕೊಂಡು ಆದಷ್ಟು ಬೇಗ ನಮಗೆ ಮುಗಿಸುವ. ಬಡ್ಜೆಟು ಕೂಡ ಕಮ್ಮಿ ಆಯ್ತಾ ಬರ್ತಾಯಿದೆ. ಇವಾಗಲೇ 1900 ಚಿಲ್ಲರೇನೋ ಖರ್ಚಾಗಿದೆ. ಅದನ್ನು ನಾನು ರೂಮ್ ತೆಗಿತಾ ಇದ್ದೆ. ರೂಮ್ ತೆಗೆದರೆ ನೀನು ನಾಳೆನೇ ಇಲ್ಲೇ ಕ್ಲೋಸ್ ಮಾಡಿಬಿಟ್ಟು ಹೋಗ್ಬೇಕು ಮನೆಗೆ. ಅವಾಗ ಅಷ್ಟೇ ಇವತ್ತಿನ ವಿಡಿಯೋ ಮುಂದೆ ಸಿಗೋಣ. ಅದುವರೆಗೂ ಬೈ ಬೈ.